ನ್ಯಾಯಸ್ಥಾಪಕರು ಅಧ್ಯಾಯ 6. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು. ಮಿದ್ಯಾನ್ಯರ ಹಸ್ತವು ಬಲಗೊಂಡದ್ದರಿಂದ ಇಸ್ರಾಯೇಲ್ಯರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆದುರ್ಗಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡಿತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲ್ಯರು ಮಿದ್ಯಾನ್ಯರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆಯಿಟ್ಟರು. ಇಸ್ರಾಯೇಲ್ಯರು ಮಿದ್ಯಾನ್ಯರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ಅವನು ಬಂದು ಅವರಿಗೆ, ಇಸ್ರಾಯೇಲ್ಯರ ದೇವರಾದ ಯೆಹೋವನ ಮಾತನ್ನು ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರತಂದೆನು. ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದ್ದಲ್ಲದೆ ಬೇರೆ ಎಲ್ಲಾ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ಆಮೇಲೆ ಯೆಹೋವನ ದೂತನು ಬಂದು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು. ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲ್ಯರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ. ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಬಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 1 ಏಫಾ ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನೂ ಏಲಾ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ, ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಅನ್ನಲು ಅವನು ಹಾಗೇ ಮಾಡಿದನು. ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನೂ ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬೀಯೆಜೆರ್ ಗೋತ್ರದವರ ಒಫ್ರದಲ್ಲಿರುತ್ತದೆ. ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ,
ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೇ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು. ಆಗ ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆಯೇ ಮಾಡಿದನು. ಆದರೆ ಅವನು ತನ್ನ ಮನೆಯವರಿಗೂ ಊರಿನವರಿಗೂ ಹೆದರಿಕೊಂಡದ್ದರಿಂದ ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು. ಊರಿನ ಜನರು ಹೊತ್ತಾರೆಯಲ್ಲೆದ್ದು ಬಾಳನ ಯಜ್ಞವೇದಿಯು ಕೆಡವಲ್ಪಟ್ಟದ್ದನ್ನು, ಅದರ ಸಮೀಪದಲ್ಲಿದ್ದ ವಿಗ್ರಹ ಸ್ತಂಭವು ಕಡಿಯಲ್ಪಟ್ಟದ್ದನ್ನು, ಹೊಸದಾಗಿ ಕಟ್ಟಿದ ಯಜ್ಞವೇದಿಯ ಮೇಲೆ 2ನೇ ಹೋರಿಯು ಯಜ್ಞವಾದದ್ದನ್ನೂ ಕಂಡು ಹೀಗೆ ಮಾಡಿದವರಾರು ಎಂದು ಒಬ್ಬರನ್ನೊಬ್ಬರು ವಿಚಾರಿಸುವಲ್ಲಿ ಯೋವಾಷನ ಮಗನಾದ ಗಿದ್ಯೋನನೇ ಎಂದು ಗೊತ್ತಾಗಲು ಆ ಜನರು ಯೋವಾಷನಿಗೆ, ನಿನ್ನ ಮಗನನ್ನು ಹೊರಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು. ಯಾಕಂದರೆ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿದ್ದಾನೆ ಅಂದರು. ಯೋವಾಷನು ತನಗೆ ವಿರೋಧವಾಗಿ ನಿಂತವರೆಲ್ಲರಿಗೆ, ಬಾಳನಿಗೋಸ್ಕರ ನೀವು ವ್ಯಾಜ್ಯವಾಡಬೇಕೋ? ನೀವು ಅವನನ್ನು ರಕ್ಷಿಸಬೇಕೋ? ಅವನಿಗಾಗಿ ವ್ಯಾಜ್ಯವಾಡುವವರು ಈ ಹೊತ್ತೇ ಕೊಲ್ಲಲ್ಪಡಲಿ. ಅವನು ದೇವನಾಗಿದ್ದರೆ ತನ್ನ ಯಜ್ಞವೇದಿಯನ್ನು ಕೆಡವಿಬಿಟ್ಟದ್ದಕ್ಕಾಗಿ ತಾನೇ ವ್ಯಾಜ್ಯವಾಡಲಿ ಎಂದನು. ಆ ದಿವಸದಲ್ಲಿ ಅವನು, ಬಾಳನು ತನ್ನ ಯಜ್ಞವೇದಿಯನ್ನು ಕೆಡವಿದವನೊಡನೆ ತಾನೇ ವ್ಯಾಜ್ಯವಾಡಲಿ ಎಂದು ಹೇಳಿದ್ದರಿಂದ ಗಿದ್ಯೋನನಿಗೆ ಯೆರುಬ್ಬಾಳನೆಂಬ ಹೆಸರಾಯಿತು. ಇಷ್ಟರಲ್ಲಿ ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡಣ ದೇಶದವರು ಕೂಡಿ ಹೊಳೆ ದಾಟಿ ಬಂದು ಇಜ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬೀಯೆಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. ಅವನು ಉಳಿದ ಮನಸ್ಸೆಯವರ ಬಳಿಗೆ ದೂತರನ್ನು ಕಳುಹಿಸಲಾಗಿ ಅವರೂ ಕೂಡಿ ಬಂದರು. ಆಶೇರ್, ಜೆಬುಲೂನ್, ನಫ್ತಾಲಿ ಕುಲಗಳವರ ಬಳಿಗೆ ದೂತರನ್ನು ಕಳುಹಿಸಲು ಅವರು ಬಂದು ಯುದ್ಧ ಪ್ರಯಾಣಕ್ಕೋಸ್ಕರ ಸೇರಿಕೊಂಡರು. ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಇಗೋ, ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ. ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹಾಗೆಯೇ ಆಯಿತು. ಅವನು ಮರುದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು 1 ಬಟ್ಟಲು ತುಂಬ ಆಯಿತು. ಅವನು ತಿರುಗಿ ದೇವರಿಗೆ, ಸ್ವಾಮಿ, ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತಾಡುತ್ತೇನೆ. ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದಿರಲಿ ಅಂದನು. ಆ ರಾತ್ರಿ ದೇವರು ಹಾಗೇ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 6. 6ನೇ ಅಧ್ಯಾಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯ. ಅದೇನೆಂದರೆ ಗಿದ್ಯೋನನ ಬಗ್ಗೆ ಇರುವಂಥ ಒಂದು ಅಧ್ಯಾಯ. ಅಪೊಸ್ತಲ ಕೃತ್ಯಗಳ ಪುಸ್ತಕ ಯಾವ ರೀತಿಯಾಗಿ ಭಾಳ ಡ್ರಾಮ್ಯಾಟಿಕ್ ಆಗಿ, ನಾಟಕೀಯವಾಗಿ, ಕಾರ್ಯನಿರತವಾಗಿ, ಚಟುವಟಿಕೆ ನಿರತವಾಗಿ ದೇವರಾತ್ಮನ ಕುರಿತಾಗಿ ಬಹಳಷ್ಟು ಕಾರ್ಯಗಳು, ಅದ್ಭುತಗಳು, ಸೂಚಕ ಕಾರ್ಯಗಳು ಇರುವಂತೆ ಇರುವ ಇನ್ನೊಂದು ಹಳೆ ಒಡಂಬಡಿಕೆ ಪುಸ್ತಕ ನ್ಯಾಯಸ್ಥಾಪಕರ ಪುಸ್ತಕವಾಗಿರ್ತದೆ. ಇಲ್ಲಿ ಸ್ವಲ್ಪ ಚುರುಕು, ಒಂದು ದಿಕ್ಕು ಬದಲಾಗುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕಂದರೆ ಎಲ್ಲ ಪ್ರಶಾಂತವಾಯಿತು, ಒಂದು ಹಾಡಾಯಿತು. ದೊಡ್ಡ ಹಾಡನ್ನು ದೆಬೊರಳು
ಬಾರಾಕನೊಂದಿಗೆ ಸೇರಿ ಹಾಡಿದಂಥದ್ದನ್ನು ಗಮನಿಸಿದ್ವಿ. ಆದರೆ ದೆಬೋರಳ ನಂತರ, ಬಾರಾಕನ ನಂತರ ಮತ್ತೆ ಇಸ್ರಾಯೇಲರು ತಿರುಗಿ ದೇವರ ದೃಷ್ಟಿಯಲ್ಲಿ ಅವರು ದ್ರೋಹಿಗಳಾದರು. ದ್ರೋಹಿಗಳಾದ ಕಾರಣ ದೇವರು ಅವರನ್ನು 7 ವರ್ಷಗಳು 7 years 7 ವರ್ಷಗಳು ಅವರನ್ನು ಮಿದ್ಯಾನರ ಕೈಗೆ ಒಪ್ಪಿಸಿದನು. ದೇವರು ದೇವಜನರನ್ನು ಮಿದ್ಯಾನರ ಅಥವಾ ವೈರಿಗಳ ಕೈಗೆ ಒಪ್ಪಿಸಿದನು. ಭಾಳ ವಿಚಿತ್ರವಾದಂಥದ್ದೇನೆಂದರೆ ಅವರು ಹೇಗಿದ್ದರು ಅಂತ ಹೇಳ್ಬಿಟ್ಟು ಸುಮಾರು 11 ಅಥವಾ 10 ವಿಷಯಗಳು ಇಲ್ಲಿ ಬರೆದಿದೆ. ಅವರ ಒಂದು ಗುಲಾಮತನ ಹೇಗಿತ್ತು, ಅವರ ಒಂದು ಕುಗ್ಗಿದ ಜೀವನ ಹೇಗಿತ್ತು ಎಂಬುದಾಗಿ ನೋಡುವಾಗ 10 ವಿಷಯಗಳಿದೆ. ಸಂಕ್ಷಿಪ್ತವಾಗಿ ಅವುಗಳನ್ನು ನೋಡ್ಕೊಳ್ಳೋಣ. ಮೊದಲನೇದು, ಅವರು ಮಿದ್ಯಾನರಿಗೆ ಹೆದರಿದರು. ಯಾಕಂದರೆ ಮಿದ್ಯಾನರ ಒಂದು ಮಿದ್ಯಾನ್ಯರ ಹಸ್ತವು ಬಲಗೊಳ್ಳುತ್ತಾ ಇತ್ತು ಇಸ್ರಾಯೇಲರ ಮೇಲೆ. ಅದರ ನಿಮಿತ್ತವಾಗಿ ಇಸ್ರಾಯೇಲರಿಗೆ ಭಯ. ಎಲ್ಲಿ ಇಳ್ಕೊಳ್ತಿದ್ರು? ಪರ್ವತಗಳಲ್ಲಿ ಗುಹೆ ದುರ್ಗಗಳನ್ನು ಮಾಡಿ, ಗುಹೆ ಮಾಡಲಿಕ್ಕೆ ಟೈಮ್ ಬೇಕು, ಆದರೂ ಕೂಡ ಸುರಕ್ಷಿತವಾಗಿ ಭದ್ರವಾಗಿರುವಂಥ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಗುಹೆವಾಸಿಗಳಾಗಿಬಿಟ್ಟಿದ್ರಂತೆ ಇಸ್ರಾಯೇಲರು. ಅಷ್ಟೇ ಅಲ್ಲ, ಅವರು ಬೀಜ ಬಿತ್ತಿದ ತರುವಾಯ ಏನಾಗ್ತಿತ್ತು? ಬೀಜ ಬಿತ್ತುತ್ತಿದ್ದರು. ಯಾಕೆಂದರೆ ಅವರು ಅಗ್ರಿಕಲ್ಚರಿಸ್ಟ್, ಭಾಳ ಜನರು ರೈತರು ಇದ್ದರು ಇಸ್ರಾಯೇಲರಲ್ಲಿ. ಆ ರೀತಿಯಾಗಿ ಅವರು ಬೀಜ ಬಿತ್ತಿದ ಕೂಡಲೇ 3 ವೈರಿಗಳ ಪಂಗಡ ಬರ್ತಿತ್ತು. ಯಾರು? ಮಿದ್ಯಾನರು, ಅಮಾಲೇಕ್ಯರು ಮತ್ತು ಮೂಡನ ದೇಶದವರು. 3 ದೇಶದವರು, 3 ಗುಂಪಿನವರು, ದೊಡ್ಡ ಗುಂಪಿನವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳ್ಕೊಂಡು ಏನು ಮಾಡ್ತಿದ್ರು? ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಡ್ತಿದ್ರಂತೆ. ಬೀಜ ಬಿತ್ತಿದ ನಂತರ ತರುವಾಯ ಅದನ್ನು ಕೊಯ್ಯುವಂಥ ಟೈಮ್ನಲ್ಲಿ ಎಲ್ಲವನ್ನು ನಾಶ ಮಾಡಿಬಿಡ್ತಿದ್ರು. ಹಾಗಾದರೆ ಊಟ ಇಲ್ಲ. ಅಷ್ಟೇ ಅಲ್ಲ, ಇವರಿಗೆ ದವಸ ಧಾನ್ಯವಾಗಲಿ, ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಬಲಿ ಕೊಡ್ಲಿಕ್ಕೆ ದೇವರಿಗೆ ಯಜ್ಞ ಕೊಡಲಿಕ್ಕೆ ಅವ್ರಿಗಾಗಲಿಲ್ಲ, ಅಥವಾ ಮಾಂಸಾಹಾರಿಯಾಗಿರುವಂಥವ್ರು ಅದನ್ನು ಉಣ್ಲಿಕ್ಕೂ ಆಗ್ತಾ ಇರಲಿಲ್ಲ. ಸಸ್ಯಾಹಾರಿ ಆಹಾರಗಳು ಅವ್ರಿಗೆ ಸಿಗಲಿಲ್ಲ, ದವಸ ಧಾನ್ಯಗಳು ಸಿಗಲಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಬರ್ತಿದ್ರಂತೆ. ಮಿಡತೆಗಳಂತೆ ಗುಂಪು ಗುಂಪಾಗಿ ಬರ್ತಿದ್ರು. ಅವರ ಒಂಟೆಗಳು ಎಷ್ಟಿದ್ವು ಅಂತ ಹೇಳಿದ್ರೆ, ಒಂಟೆಗಳು ಅಸಂಖ್ಯ, ಲೆಕ್ಕ ಹಾಕಲಿಕ್ಕೆ ಆಗಲ್ಲ, ಅಷ್ಟೊಂದಿದ್ದು. ಆ ರೀತಿಯಾಗಿ ಬಂದು ಅವರು ದೇಶಗಳನ್ನು ಹಾಳು ಮಾಡಿಬಿಟ್ರು, ಹಾಳು ಮಾಡುತ್ತಿದ್ದರು. ಯಾರು? ಮಿದ್ಯಾನ್ಯರು, ಮೇಯ್ನಾಗಿ ಅಮಾಲೇಕ್ಯರು, ಮೂಡನ ದೇಶದ ವೈರಿಗಳು. ಹೀಗಿದ್ದಾಗ, ಭಾಳ ಭಯಂಕರವಾದಂಥ ಒಂದು ಹಿನ್ನೆಲೆಯಲ್ಲಿದ್ದಾಗ ಅವರು ಏನು ಮಾಡಿದರು? ಸುಮಾರು 7 ವರ್ಷ ಆದಮೇಲೆ ಅವರು ದೇವರಿಗೆ ಮೊರೆ ಇಟ್ಟರು. ಮೊದಲನೇ ವರ್ಷನೇ ಮೊರೆ ಇಡ್ಬೋದಾಗಿತ್ತು. 7 ವರ್ಷ ತನಕ ಯಾಕೆ ಕಾಯ್ತಾಯಿದ್ರು ಗೊತ್ತಿಲ್ಲ. ಯಾಕಂದರೆ 40 ವರ್ಷ ಸಮಾಧಾನ ಸಿಕ್ತು ಅವರಿಗೆ ದೆಬೋರಾ ಮತ್ತು ಬಾರಾಕ್ ಇವರ ಮುಖಾಂತರವಾಗಿ. ಈಗ ಆ 7 ವರ್ಷ ಕುಗ್ಗಿದ ಒಂದು ಅನುಭವ, ಗುಲಾಮಗಿರಿಯ ಅನುಭವ, ಕಷ್ಟದ ಅನುಭವ, ಗುಹೆವಾಸದ ಅನುಭವ, ಬೀಜ ಬಿತ್ತಿದರೂ ಅದನ್ನು ಉಣ್ಲಿಕ್ಕೆ ಆಗದಂಥ ಒಂದು ಅನುಭವ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರಿಗೆ ಅವರು ಮೊರೆ ಇಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳಿಸಿದನು. ಯೆಹೋವನ ಮಾತನ್ನು ಕೇಳಿರಿ ಅಂತ ಪ್ರವಾದಿ ಮಾತನಾಡಿಬಿಟ್ಟು, ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದ್ದಲ್ಲದೆ ಬೇರೆ ಎಲ್ಲ ಬಾಧಕಗಳಿಂದಲೂ ನಿಮ್ಮನ್ನು ಬಿಡಿಸಿ ನಿಮ್ಮ ಎದುರಿನಿಂದ ಅಟ್ಟಿಬಿಟ್ನು ನಾನು ಅಂತ ದೇವರು ಅವ್ರ ಹತ್ರ ಮಾತನಾಡಿಬಿಟ್ಟು, ಅವರ ದೇಶವನ್ನು ನಿಮಗೆ ಕೊಟ್ಟೆನು, ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ನೀವು ಹೇಗಿರಬೇಕಂತ ದೇವರು ಹೇಳಿದ್ರು. ಆದರೆ ಆ ರೀತಿಯಾಗಿ ಇರಲಿಲ್ಲ. ಆನಂತರ
ಆ ಒಂದು ಚಿಕ್ಕ ಒಂದು ಸಂದೇಶ, ಚಿಕ್ಕ ಒಂದು ಆಶೀರ್ವಾದ, ಚಿಕ್ಕ ಒಂದು ದೇವರಿಂದ ಬಂದ ವರ್ತಮಾನ ದೇವ ಜನರಿಗೆ ಸಿಕ್ಬಿಡ್ತು ಸ್ವಲ್ಪ ಮಟ್ಟಿಗೆ. ಆದರೂ ಕೂಡ ಆ ಭಯದಲ್ಲಿದ್ದರು, ಆದರೂ ಕೂಡ ಬಂಧನದಲ್ಲಿದ್ದರು, ಗುಲಾಮ್ತನದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಈಗ ದೇವರು ಒಬ್ಬ ಪ್ರವಾದಿಯನ್ನು ಕಳಿಸಿದೆ, ದೇವರು ತನ್ನ ದೂತನನ್ನು ಕಳಿಸ್ತಾ ಇದ್ದಾನೆ. ದೇವದೂತನು ಬಂದು ಓಪ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡನು. ಅಲ್ಲಿ ನೋಡುವಾಗ ಗಿದ್ಯೋನನು ಇದ್ದನು. ಗಿದ್ಯೋನನೇನು ಮಾಡ್ದ, ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿ ದ್ರಾಕ್ಷಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಆಶ್ಚರ್ಯ. ಯಾಕಂತ ಹೇಳಿದ್ರೆ ಭಯ. ವೈರಿಗಳು ಏನು ಮಾಡ್ತಿದ್ರು, ಬೀಜ ಬಿತ್ತಿದ ತರುವಾಯ ಬಂದುಬಿಟ್ಟು ನಾಶ ಮಾಡಿಬಿಡ್ತಿದ್ರು. ಒಬ್ಬರು ಬಂದು ನಾಶ ಮಾಡ್ತಿದ್ದಿಲ್ಲ, ಮಿದ್ಯಾನ್ರು ಬಂದು ನಾಶ ಮಾಡ್ತಿದ್ರು, ಅಮಾಲೇಕ್ಯರು ಬಂದು ನಾಶ ಮಾಡ್ತಿದ್ರು, ಮೂಡನ್ ದೇಶದವ್ರು ಬಂದು ನಾಶ ಮಾಡ್ತಿದ್ರು. ಆದ ಕಾರಣ ಊಟ ಬೇಕಲ್ಲ, ಆದ ಕಾರಣ ಇವರೇನು ಮಾಡಿಬಿಡ್ತಿದ್ರು, ಈ ದ್ರಾಕ್ಷೆ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಾ ಇದನ್ನು ಬಚ್ಚಿಟ್ಕೊಂಡು ಯಾರಿಗೆ ಗೊತ್ತಿಲ್ಲದೆ. ಆ ಸಂದರ್ಭದಲ್ಲಿ ಯೆಹೋವನ ದೂತನು ಗಿದ್ಯೋನನಿಗೆ, ಗಿದ್ಯೋನ ಅಂತ ಹೇಳಿದರೆ ಏನು ಅರ್ಥ ಅಂದರೆ ಕಡಿಯುವವನು, ಕಡಿದು ಹಾಕುವವನು, ಕಡಿದು ಬಿಡುವವನು, ಫೆಲ್ಲರ್. ಯಾವ ರೀತಿಯಾಗಿ ಮರ ಕಡಿದು ಹಾಕ್ತೀವಲ್ಲ ಆ ರೀತಿಯಾಗಿ ಕಡಿದು ಹಾಕುವಂಥವನು. ಗಿದ್ಯೋನನ ಹತ್ರ ಬಂದುಬಿಟ್ಟು ಆ ದೇವದೂತನು ಹೇಳುವಂಥ ಮಾತು ಭಾಳ ಆಶ್ಚರ್ಯ. ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡಿದ್ದಾನೆ ಎಂಬಂಥ ಮಾತನ್ನು ಹೇಳಿದಾಗ, ಯೆಹೋವನು ನಮ್ಮ ಸಂಗಡಿ ಇದ್ದಿದ್ರೆ ನಮ್ಗೆ ಯಾಕೆ ಇಂಥ ಕಷ್ಟಗಳು? ನಮ್ಮ ಹಿರಿಯರು ಅದ್ಭುತಗಳ ಬಗ್ಗೆ ಮಾತಾಡಿದರು, ಅಂಥ ಅದ್ಭುತಗಳು ಈಗ ಎಲ್ಲಿವೆ? ಆಶ್ಚರ್ಯ. ಆತ ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ರ ಕೈಗೆ ಒಪ್ಪಿಸಿಕೊಟ್ಟಿದ್ದು ಹೇಳುವಾಗ ಏನಾಯಿತು, ದೇವರು ಗಿದ್ಯೋನನ್ನು ಆರಿಸಿಕೊಳ್ತಾನೆ. ಆರಿಸಿಕೊಂಡು ನೀನು ಒಬ್ಬ ಮನುಷ್ಯನೋ ಎಂಬಂತೆ ನೀನು ಹೋಗಿ ಮಿದ್ಯಾನ್ರನ್ನು ನೀನು ಜಯಿಸ್ತಿ ಎಂಬುದಾಗಿ ಹೇಳಿದಾಗ, ದಯವಿಟ್ಟು ನನಗೊಂದು ಗುರುತನ್ನು ಕೊಡಬೇಕು ಅಂತ ಕೇಳ್ತಾನೆ. ಸುಮ್ಮನೆ ಹಾಗೆ ಕೇಳಲಿಲ್ಲ, ದೇವರು ಅವನಿಗೆ ಗುರುತು ಕೊಡ್ತಾನೆ. ಅದೇ ರೀತಿಯಾಗಿ ಅವರು ಮಾಡಿದ್ದು, ಯುದ್ಧಕ್ಕಾಗಿ ಹೋಗಲಿಕ್ಕೆ ಈಗ ರೆಡಿಯಾಗಿದ್ದಾನೆ. ರೆಡಿಯಾಗೋ ಮುಂಚೆ ಅವನೇನು ಮಾಡ್ತಾನೆ, ಆ ದೇವರಿಗೋಸ್ಕರವಾಗಿ ಒಂದು ಸರ್ವಾಂಗ ಹೋಮವನ್ನು ಅವನು ಕಟ್ತಾನೆ. ಕಟ್ಟೋದು ಮುಂಚಿತವಾಗಿ ಬಾಳನ ವೇದಿಕೆಯನ್ನು ಮುರಿದು ಹಾಕ್ತಾನೆ. ಅದನ್ನು ಮುರಿದು ಹಾಕಿದ್ದನ್ನು ನೋಡಿದಾಗ ಜನರಿಗೆ ಬೆಳಗ್ಗೆದ್ದು ಆಶ್ಚರ್ಯ ಆಗ್ತದೆ, ಯಾರಿದು ಬಾಳನ ಒಂದು ವೇದಿಕೆಯನ್ನು ಮುರಿದು ಹಾಕಿದರು, ಕಡಿದು ಹಾಕಿದ್ದು ಯಾರು ಅಂತ. ಯಾಕಂದರೆ ಗಿದ್ಯೋನ್ ಅಂತ ಹೇಳಿದ್ರೆ ಕಡಿದು ಹಾಕುವನಂತ ಅರ್ಥ. ಹಾಗಾದರೆ ಗಿದ್ಯೋನ್ನೇ ಕಡಿದು ಹಾಕಿರ್ಬೇಕಂತ ಅವ್ರಿಗೆ ಗ್ಯಾರಂಟಿ ಆಗಿಬಿಡ್ತದೆ. ಅದರ ನಿಮಿತ್ತವಾಗಿ ಬಂದವರ ಅವ್ರ ತಂದೆಗೆ ಹೇಳ್ತಾರೆ, ಗಿದ್ಯೋನ್ನೇ ಅಂತ ಹೇಳ್ಬಿಟ್ಟು ಗಿದ್ಯೋನಿಗೆ ಸಾಯಬೇಕು, ಕರಿ ಅವನಂತ ತಂದೆ ಕೇಳಿದಾಗ ತಂದೆ ಒಂದು ಒಳ್ಳೆಯ ಮಾತು ಹೇಳ್ತಾನೆ, ನನಗೆ ಭಾಳ ಇಷ್ಟ ಆಯ್ತು ಅದು. ಅದೇನೆಂದರೆ, ಬಾಳನಿಗೋಸ್ಕರ ನೀವು ಯಾಕೆ ವ್ಯಾಜ್ಯ ಮಾಡ್ತೀರಿ? ನೀವು ಯಾಕೆ ಅವನ ಪರವಾಗಿ ಮಾತಾಡ್ತೀವಿ? ಅವನ ದೇವರಾಗಿದ್ದರೆ ಅವನು ತನ್ನನ್ನು ಕಾಪಾಡಿಕೊಳ್ಳಿ. ಬಾಳನಂದರೆ ಹೆಸರಿನ ಅರ್ಥ ಯಜಮಾನನ್. ಹಾಗಾದ್ರೆ ಯಜಮಾನ ಕಾಪಾಡಿಕೊಳ್ಳಿ, ನೀವು ಯಾಕೆ ಅವನ ಪರವಾಗಿ ಹೋಗ್ತೀರಿ ಎಂಬುದಾಗಿ ಹೇಳಿದ ಮೇಲೆ ಕೊನೆಗೆ ಗಿದ್ಯೋನನು ದೇವರಿಗೆ ಒಂದು ಗುರುತನ್ನು ಕೇಳಿಬಿಟ್ಟು ದೇವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. And the children of Israel did evil in the sight of the Lord, and the Lord delivered them into the hand of Midian 7 years. And the hand of Midian prevailed against Israel, and because of the Midianites the children of Israel made them the dens which are in the mountains, and caves, and strongholds.
And so it was, when Israel had sown, that the Midianites came up, and the Amalekites, and the children of the east, even they came up against them. And they encamped against them, and destroyed the increase of the earth, till thou come unto Gaza, and left no sustenance for Israel, neither sheep, nor ox, nor ass. For they came up with their cattle in their tents, and they came as grasshoppers for multitude, for both they and their camels were without number, and they entered into the land to destroy it. And Israel was greatly impoverished because of the Midianites, and the children of Israel cried unto the Lord. And it came to pass, when the children of Israel cried unto the Lord because of the Midianites, that the Lord sent a prophet unto the children of Israel, which said unto them, Thus saith the Lord God of Israel, I brought you up from Egypt, and brought you forth out of the house of bondage, and I delivered you out of the hand of the Egyptians, and out of the hand of all that oppressed you, and drave them out from before you, and gave you their land. And I said unto you, I am the Lord your God. Fear not the gods of the Amorites, in whose land ye dwell, but ye have not obeyed my voice. And there came an angel of the Lord, and sat under an oak which was in Ophrah, that pertained unto Joash the Abiezrite, and his son Gideon threshed wheat by the winepress to hide it from the Midianites. And the angel of the Lord appeared unto him, and said unto him, The Lord is with thee, thou mighty man of valor. And Gideon said unto him, O my Lord, if the Lord be with us, why then is all this befallen us? And where be all his miracles which our fathers told us of, saying, Did not the Lord bring us up from Egypt? But now the Lord hath forsaken us, and delivered us into the hands of the Midianites. And the Lord looked upon him, and said, Go in this thy might, and thou shalt save Israel from the hand of the Midianites. Have not I sent thee? And he said unto him, O my Lord, wherewith shall I save Israel? Behold, my family is poor in Manasseh, and I am the least in my father's house. And the Lord said unto him, Surely I will be with thee, and thou shalt smite the Midianites as one man. And he said unto him, If now I have found grace in thy sight, then shew me a sign that thou talkest with me. Depart not hence, I pray thee, until I come unto thee, and bring forth my present, and set it before thee. And he said, I will tarry until thou come again. And Gideon went in, and made ready a kid, and unleavened cakes of an ephah of flour. The flesh he put in a basket, and he put the broth in a pot, and brought it out unto him under the oak, and presented it. And the angel of God said unto him, Take the flesh and the unleavened cakes, and lay them upon this rock, and pour out the broth. And he did so. Then the angel of the Lord put forth the end of the staff that was in his hand, and touched the flesh and the unleavened cakes. And there rose up fire out of the rock, and consumed the flesh and the unleavened cakes. Then the angel of the Lord departed out of his sight. And when Gideon perceived that he was an angel of the Lord, Gideon said, Alas, O Lord God, for because I have seen an angel of the Lord face to face. And the Lord said unto him, Peace be unto thee, fear not, thou shalt not die. Then Gideon built an altar there unto the Lord, and called it Jehovah Shalom. Unto this day it is yet in Ophrah of the Abiezrites. And it came to pass the same night that the Lord said unto him, Take thy father's young bullock, even the second bullock of 7 years old, and throw down the altar of Baal that thy father hath, and cut down the grove that is by it, and build an altar unto the Lord thy God upon the top of this rock, in the ordered place, and take the second bullock, and offer a burnt sacrifice with the wood of the grove which thou shalt cut down. Then Gideon took 10 men of his servants, and did as the Lord had said unto him. And so it was, because he feared his father's household, and the men of the city, that he could not do it by day, that he did it by night. And when the men of the city arose early in the morning, behold, the altar of Baal was cast down, and the grove was cut down that was by it, and the second bullock was offered upon the altar that was built. And they said one to another, Who hath done this thing? And when they inquired and asked, they said, Gideon the son of Joash hath done this thing. Then the men of the city said unto Joash, Bring out thy son, that he may die, because he hath cast down the altar of Baal, and because he hath cut down the grove that was by it. And Joash said unto all that stood against him, Will ye plead for Baal? Will ye save him? He that will plead for him, let him be put to death whilst it is yet morning. If he be a god, let him plead for himself, because one hath cast down his altar. Therefore on that day he called him Jerubbaal, saying, Let Baal plead against him, because he hath thrown down his altar. Then all the Midianites and the Amalekites and the children of the east were gathered together, and went over, and pitched in the valley of Jezreel.
But the Spirit of the Lord came upon Gideon, and he blew a trumpet, and Abiezr was gathered after him. And he sent messengers throughout all Manasseh, who also was gathered after him. And he sent messengers unto Asher, and unto Zebulun, and unto Naphtali, and they came up to meet them. And Gideon said unto God, If thou wilt save Israel by mine hand, as thou hast said, behold, I will put a fleece of wool in the floor, and if the dew be on the fleece only, and it be dry upon all the earth beside, then shall I know that thou wilt save Israel by mine hand, as thou hast said. And it was so, for he rose up early on the morrow, and thrust the fleece together, and wringed the dew out of the fleece, a bowl full of water. And Gideon said unto God, Let not thine anger be hot against me, and I will speak but this once. Let me prove, I pray thee, but this once with the fleece. Let it now be dry only upon the fleece, and upon all the ground let there be dew. And God did so that night, for it was dry upon the fleece only, and there was dew on all the ground.